కొంచెం ಏನೈತೆ ಕಂಡ್ಬಿಡು. ಒಂದು ಲೋಟ ಕಾಫಿ ತಗೊಂಡು ಒಂದು ಲೋಟ ಕಾಫಿ. ಡಾಕ್ಟ್ರೆ ಡಾಕ್ಟ್ರೆ ಬನ್ನಿ ಡಾಕ್ಟ್ರೆ, ನನ್ನ ತಂಗಿ ತಲೆ ಸುತ್ತಿದ್ದಾಗಿಲ್ಲ, ಸ್ವಲ್ಪ ನೋಡಿ ಡಾಕ್ಟ್ರೆ. ಹೌದು ಬನ್ನಿ. ತಲೆ ಸುತ್ತ ಏನಾಗಿದೆ ನೋಡಿ ಡಾಕ್ಟರ್, ಬನ್ನಿ ಡಾಕ್ಟರ್. ಲೋಟ ಪ್ಲಾಸ್ಟಿಕ್ ಡಾಕ್ಟ್ರೆ, ನನ್ನ ಮಗಳಿಗೆ ಏನಾಗಿದೆ? ಯಾಕೆ ಮಾತಾಡ್ತಾ ಇಲ್ಲ? ಒಡೆಯರೇ, ನಿನ್ನ ಮಗಳಿಗೆ ಏನೂ ಆಗಿಲ್ಲ, ಯಾವ ಕಾಯಿಲೆನೂ ಇಲ್ಲ. ಒಂದು ಇಂಜೆಕ್ಷನ್ ಮಾಡ್ತೀನಿ, ಪುನಃ ಪ್ರಜ್ಞೆ ಬರುತ್ತೆ. ಶಿವಣ್ಣ ಡಾಕ್ಟರ್ ಒಂದು ಲೋಟ ಕಾಫಿ ತಗೋಪ್ಪ. ಡಾಕ್ಟರ್ ಸಂಜಯ್, ಏನಪ್ಪ ಮನೆ ಕೆಲಸ ಮಾಡಿದ್ರೆ ಏನು ನನ್ನ ತಂಗಿದೆ ಬರ್ತಡೇ ಇತ್ತು ಡಾಕ್ಟರ್ ಇವತ್ತು. ನಿಮ್ಗೆ ಫೋನ್ ಮಾಡಿದೆ, ನಿಮ್ಮ ಫೋನ್ ನಾಟ್ ರೀಚಬಲ್ ಅಂತ ಬರ್ತಿತ್ತು. ಹೌದಾ? ಎಲ್ಲ ಹೋಟ್ಲಿ ಅಂತ ಕಣಪ್ಪ. ಓಕೆ ಡಾಕ್ಟರ್. ಡಾಕ್ಟರ್, ನೀವು ಯಾಕೆ ಏನು ಮಾತಾಡ್ತಾ ಇಲ್ಲ? ನನ್ನ ತಂಗಿಗೆ ಏನಾಗಿದೆ ಡಾಕ್ಟರ್? ಡಾಕ್ಟ್ರೇ, ನನ್ನ ಮಗಳಿಗೆ ಏನಾದರೂ ಕಾಯಿಲೆ ಇದೆಯೇನಪ್ಪ? ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಏನಾಗಿದೆ ಹೇಳಪ್ಪ. ಒಡೆಯರೇ, ನಿನ್ನ ಮಗಳಿಗೆ ಯಾವ ಕಾಯಿಲೆನೂ ಇಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ ಕೇಳಿ. ನೀವು ಒತ್ತೂರು ಮಣ್ತಂದವರು, ನಾವು ನೀವು ಒತ್ತೂರು ಮಣ್ತಂದ ಫ್ಯಾಮಿಲಿ ಡಾಕ್ಟ್ರು. ಆದ್ದರಿಂದ ನಾನು ಹೇಳೋ ವಿಷಯನ ಈ 4 ಗೋಡೆ ಮಧ್ಯದಲ್ಲೇ ಬಗೆಹರಿಸ್ಕೋಬೇಕು. ನೀವು ಹೇಳೋದು ಸತ್ಯ ಡಾಕ್ಟ್ರೇ, ನಮ್ಮದು ಹತ್ತೂರ ಮನೆತನ. ಆದರೆ ಆ ವಿಷಯಕ್ಕೂ ಈ ವಿಷಯಕ್ಕೂ ಏನಪ್ಪ ಸಂಬಂಧ? ಡಾಕ್ಟರ್, ಇಲ್ಲಿರೋರೆಲ್ಲ ನಮ್ಮ ಮನೆಯವರೇ, ಏನು ವಿಚಾರ ಇದು ಹೇಳಿ ಡಾಕ್ಟರ್. ಹಾಗಾದರೆ ಹೇಳ್ತೀನಿ ಕೇಳಿ. ಎಲ್ಲ ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ನಿಮ್ಮ ಮಗಳು, ನಮ್ಮ ಮನೆ ಮಗಳು, ನಿಮ್ಮ ಮನೆ ಮಗಳು, ನಮ್ಮ ಮನೆ ಮಗಳು ತಾಳಿ ಇಲ್ಲದೆ ತಾಯಿ ಆಗ್ತಾ ಇದ್ದಾಳೆ. ಡಾಕ್ಟರ್ ಸ್ವಲ್ಪ ನೋಡಿ. ಸಂಜಯ್, ಬೇಗ ಆಗಲೇ ಸ್ವಲ್ಪ ಬಂದ್ಬಿಡಪ್ಪ. ಓಕೆ ಡಾಕ್ಟರ್, ಮಾಡ್ತೀನಿ. ಶಿವಣ್ಣ ಕಾರ್ ರೆಡಿ ಮಾಡು. ಶಿವಣ್ಣ ಓ ಡ್ರೈವರಪ್ಪ, ಎಲ್ಲಿರಪ್ಪ? ಡಾಕ್ಟರ್ ಎತ್ಕೊ. ಅಪ್ಪಾಜಿ, ನಮ್ಮ ಶತ್ರು ಒಡೆಯನ ಅಟ್ಟಹಾಸಕ್ಕೆ ಬಲಿಯಾಗಿ ಇಂದಿಗೆ 20 ವರ್ಷಗಳೇ ಕಳೆಯುತ್ತಿವೆ. ಅಂತೆಲ್ಲ ಬಹು ಬುದ್ಧಿ ಉಪಯೋಗಿಸಿ ಬಿತ್ತಿದ ಬೀಜದ ಪ್ರತಿಫಲಕ್ಕಾಗಿ ಕಾಯುತ್ತಿರುವೆ. ಪ್ರತಿಫಲ ಖಚಿತವಾದದ್ದೇ. ಹತ್ತೂರು ಒಡೆತನ ಚಿತ್ರ ಹಿಂಸೆಯೊಡನೆ ಸರ್ವನಾಶ. ಅಪ್ಪಾಜಿ, ಅಂದು ಕರಾಳ ಗಳಿಗೆಯಲ್ಲಿ ನಿಮಗಿತ್ತ ವಚನಕ್ಕೆ ಪ್ರತಿ ಗಳಿಗೆಯಲ್ಲೂ ಸ್ಪರ್ಧಿಸಿ ಹತ್ತೂರು ಒಡೆತನದ ಕಪಿ ಮುಷ್ಟಿಯಲ್ಲಿ ಬಂಧಿತವಾಗಿದೆ. ಕೈಯಲ್ಲಿ
ನನ್ನನ್ನ ಮಾಗಿ ನಿಂತ ಅಣ್ಣನ್ನ ವಯಸ್ಸದ ಅಣ್ಣಂದಿರಾರು ಈ ಸಮಾಜದಲ್ಲಿ ರಸಿಕ ಹಂಬಲಿಸಿದಾಗ ಆ ಟೀಚರ್ ನಿರ್ಮಲಾಳನ್ನು ಬಯಸಿ ಅಂಗ ಸುಖ ಪಡೆದದ್ದು ನನ್ನ ತಂದೆಯ ತಪ್ಪೆ. ಅದು ತಪ್ಪೇ ಎಂದು ಹೇಳುವುದಾದರೆ ನನ್ನೊಂದಿಗೆ ಪ್ರೇಮದ ಮಬ್ಬಿನಲ್ಲಿ ರತಿ ಕ್ರೀಡೆ ಆಡಿ ತಾಳಿಯೇ ಇಲ್ಲದ ತಾಯಿಯಾಗುತ್ತಿರುವ ಆ ನಿನ್ನ ವಂಶ ಜ್ಯೋತಿಗೆ ಅದ್ಯಾವ ತೀರ್ಪು ನೀಡುವೆ ಒಡೆಯ? ಇಲ್ಲ, ಖಂಡಿತ ನೀನು ಶಿಕ್ಷೆ ವಿಧಿಸದೆ ಈ ಕೀರ್ತನ್ನ ಪಾದ ತೊಳೆದು ವಂಶ ಗೌರವ ಉಳಿಸಿಕೊಳ್ಳಲೇಬೇಕು. ರಾಜಕಾರಣಿಗಳು ಅಧಿಕಾರದ ಆಸೆಗೆ ಕಾತರಿಸುವಂತೆ ಪೈಣುತ್ತನೆ ಜನತೆ ಪದ್ದಕ್ಕೂ ಟೀಮ್ ಕೈಲಿ ನಾಟಿ ಹಾಕಿಸಿಕೊಳ್ಳಲು ಕಾತರಿಸುವಂತೆ ನಾನಿನ್ನ ಅಳಿಯನಾಗಲು ಕಾತರಿಸುತ್ತಿರುವ ಒಡೆಯ, ಕಾತರಿಸುತ್ತಿರುವೆ. ಅಂದು ನನ್ನ ಒಡ ಹುಟ್ಟ ತಮ್ಮ ದಾರಿ ತಪ್ಪಿ ಎತ್ತ ಹೋದನೋ, ಎಲ್ಲಿರುವನೋ ಏನೋ. ಮೊದಲು ಅವನನ್ನು ಹುಡುಕಬೇಕು. ಹೌದು, ಮೊದಲು ಅವನನ್ನು ಹುಡುಕಲೇಬೇಕು. ಅಣ್ಣ, ರಾಮ, ಏನಣ್ಣ ಅಪ್ಪಾಜಿ ಸಮಾಧಿಗೆ ಹೂವ ಇಟ್ಟು ಬರ್ತೀನಿ ಅಂದ್ರೆ ನಾನು ನಿನ್ ಜೊತೆನೆ ಬರ್ತಿರ್ಲಿಲ್ವಾ? ಅದು ಆಗಲ್ಲಮ್ಮ ಸಂಧ್ಯಾ. ಅಪ್ಪಾಜಿ ತೀರ್ಕೊಂಡು ಇವತ್ತಿಗೆ 20 ವರ್ಷಗಳೇ ಆಯ್ತು. ಹಾಗೆ ನನ್ನ ತಮ್ಮ ಪಾಲು ಮುಖ ನೋಡಿ 20 ವರ್ಷಗಳಾದ್ರೂ ಅವನ್ ಸುಳಿವೇ ಇಲ್ಲಮ್ಮ. ಅವನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಿಗೆ ಬಂದ್ಬಿಟ್ನಮ್ಮ. ನೋಡು, ತುಂಬಾ ಯೋಚನೆ ಮಾಡ್ಬೇಡ. ಇವತ್ತಲ್ಲ ನಾಳೆ ನಮ್ ಪಾಲಣ್ಣ ಎಲ್ಲೇ ಇದ್ರು ವಾಪಸ್ ಬಂದೇ ಬರ್ತಾನೆ. ಸಿಗ್ತಾನೆ ಅಣ್ಣ. ಅಣ್ಣ ಇರು, ನಾನು ಕೂಡ ಅಪ್ಪಾಜಿ ಸಮಾಧಿಗೆ ಹೂವ ಇಟ್ಟು ಬಂದ್ಬಿಡ್ತೀನಿ. ಒಟ್ಟಿಗೆ ಹೋಗೋಣ. ನಿಧಾನ ಕಣಮ್ಮ. ಅಪ್ಪಾಜಿ, ನೀವೆಲ್ಲೇ ಇದ್ರು ಸ್ವರ್ಗ ಸಿಗ್ಲಿ ಅಂತ ಸದಾ ದೇವ್ರ ಹತ್ರ ಬೇಡ್ಕೋತೀನಿ ಅಪ್ಪಾಜಿ. ಅಪ್ಪಾಜಿ, ನೀವು ನಮ್ ಜೊತೆ ಇಲ್ಲ, ಆದ್ರೆ ನಿಮ್ಮ ಆಶೀರ್ವಾದ ಸದಾ ನಮ್ ಮೇಲಿರ್ಲಿ ಅಪ್ಪಾಜಿ, ನಮ್ ಮೇಲಿರ್ಲಿ. ರೀ ಮಿಸ್ಟರ್, ಯಾರಿ ನೀವು? ಯಾಕೆ ನಗ್ತಾ ಇದ್ದೀರಾ? ಹೇ, ಯಾರ ನೀನು? ಏಕೋ ಈ ತರ ನಗ್ತಾ ಇದೀಯಾ? ನಾನು ಯಾರಾದ್ರೂ ಆಗಿರ್ಲಿ, ನಾನು ನಕ್ಕಿದ ವಿಷಯನೂ ಆಗಿರ್ಲಿ, ನಿಮ್ಮೂರಲ್ಲೇನೋ ದೇವಸ್ಥಾನಗಳಿಲ್ವಾ? ಮಹಾತ್ಮರ ವಿಗ್ರಹಗಳಿಲ್ವಾ? ಸಮಾಧಿಗಳಿಲ್ವಾ? ಹೋಗಿ ಹೋಗಿ ಈ ಕೊಲೆಗಾರನ ಸಮಾಧಿ ಪೂಜೆ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಬಿಡೋಣ, ಹೋಗ್ಲಿ, ಬಿಟ್ಬಿಡು. ರೀ ಮಿಸ್ಟರ್, ನಾಗೇನ ಬಿಗಿಡ್ ಮಾತಾಡಿ. ಇದು ನಮ್ ತಂದೆ ಧರ್ಮಜ ರಾಜವ್ರ ಸಮಾಧಿ. ಇದು ನೋಡಿ, ಇವ್ರು ಯಾರು ಕೊಲೆನ ಮಾಡಿಲ್ಲ, ಕೊಲೆಗಾರನ ಅಲ್ಲ. ಹೀಗೆಲ್ಲ ಮಾತಾಡ್ಬೇಡಿ ನೀವು. ಏನು? ಧರ್ಮರಾಜು ನಿಮ್ ತಂದೆನಾ? ಹೌದು, ಧರ್ಮರಾಜ್ ನಮ್ ತಂದೆನೆ. ಅವರು
ಅನ್ಯಾಯಕ್ಕೆ ಬಲಿಯಾದ ಬಡವ್ರ ಮುಖಂಡ ಕಣ, ಬಡವ್ರ ಮುಖಂಡ. ಬಡವರ ಮುಖಂಡನಲ್ಲ, ಬಡವರ ಮುಖಂಡನೆಂಬ ಮುಖವಾಡ ಧರಿಸಿ ಬಡ ಹೆಣ್ಣು ಮಕ್ಕಳನ್ನು ಕಾಮಕಾಂಡಕ್ಕೆ ಬಲಿ ತೆಗೆದುಕೊಳ್ಳುತ್ತಿದ್ದ ಕಾಮಾಂಧ. ಇದೇ 20 ವರ್ಷಗಳ ಹಿಂದೆ ಸ್ಕೂಲ್ ಟೀಚರ್ ಕೊಂದು ಕೆಡಿಸಿ ಪಂಚಾಯತಿ ಕಟ್ಟೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನೀಚ. ನಮ್ ತಂದೆ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಿನ್ನ ಇಲ್ಲೇ ಕೊಂದು ಬಿಡ್ತೀನಿ ಕಣ. ಹೇಳು ಹೇಳು, ನಮ್ ತಂದೆ ಬಗ್ಗೆ ಇಷ್ಟೆಲ್ಲ ತಿಳಿದಿರ ನೀನ್ ಯಾರು? ನಾನ್ ಯಾರು ಅಂತ ಹೇಳ್ಬೇಕಾ? ಚಿಕ್ಕ ವಯಸ್ಸಿನಲ್ಲಿ ಹೊಟ್ಟೆಪಾಡಿಗೆ ತುತ್ತನ್ನಕ್ಕಾಗಿ ಬೀದಿ ಬೀದಿ ಅಲುತ್ತಿದ್ದಾಗ ಒಡೆಯರ ಅನ್ನದರುಣದಲ್ಲಿ ಸುಸಂಸ್ಕೃತನಾಗಿ ಬೆಳೆದ ಅನಾಥ ಅಂತ ಹೇಳ್ಬೇಕಾ? ಎತ್ತ ಮಕ್ಕಳನ್ನ ಕಡೆಗಣಿಸಿ ಕಾಮಾಂಧನಾಗಿ ಪಂಚಾಯಿತಿ ಕಟ್ಟೆಯಲ್ಲಿ ಕಿಚ್ಚಿನ ಸತ್ತ ಕಿರಾತಕ ಧರ್ಮರಾಜನ ಕಿರಿಯ ಮಗ ಪಾಲಾಚ ಅಂತ ಹೇಳ್ಬೇಕಾ? ಅಣ್ಣ, ನನ್ನ ಅಣ್ಣ, ನನ್ನ ಪಾಲಕ್ಷಣ ನಮಗ್ ಸಿಕ್ಬಿಟ್ಟ ಅಣ್ಣ. ನಾನಣ್ಣ ನಿನ್ ತಂಗಿ ಸಂಧ್ಯಾ ಅಣ್ಣ. ಹಲೋ ಹಲೋ, ಹೇಗಿದ್ಯಪ್ಪ ಸೋದರ? ಇಷ್ಟು ದಿನ ಅಂದ್ರು ನಿನ್ಗೆ ನಮ್ ನೆನಪೇ ಆಗ್ಲಿಲ್ವಪ್ಪ. ನಾನು ನಿಮ್ಮ ಅಣ್ಣ ಕೀರ್ತನ್. ಇವಳೆ ಕಣೋ ನಮ್ ತಂಗಿ ಸಂಧ್ಯಾ. ಯಾರಿಗೆ ಯಾರು ತಂಗಿ, ಯಾರು ಅಣ್ಣ? ಧರ್ಮರಾಜನಿಗೆ ಜನಿಸಿದ್ದು 2 ಗಂಡು ಮಕ್ಕಳು. ಹೌದು, ಈಗೇನಾದ್ರೂ ನನ್ನ ತಂಗಿ ಸಂಧ್ಯಾ ಅಂತ ನಾವು ವಾದ ಮಾಡದೇ ಇದ್ರೆ ಸಂಧ್ಯಾ ನನ್ನಿಂದ ದೂರ ಆಗ್ಬಿಡ್ತಾಳೆ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಹಾಗಾಗ್ಬಾರ್ದು. ಆ ಪಾಲು ಅಪ್ಪ ಸಾಯೋವಾಗ ಈ ತಂಗಿನೂ ಇರೋ ವಿಷಯ ಹೇಳಿ ತೀರ್ಕೊಂಡ್ರು ಕಣೋ. ನಿಂಗೆ ಗೊತ್ತಿಲ್ಲಪ್ಪ ಅದು. ಅಣ್ಣ, ಯಾಕಣ್ಣ ನೀನ್ ನೋಡ ಹೊಟ್ಟೆ ತಂಗಿನೇ ಅಲ್ಲ ಅಂತಿದ್ಯಾ? ಯಾಕೆ ನಾನೊಂದ್ ಕಾಲಿಲ್ದೇ ಇರೋ ಕುಂಟಿ ಅಂಗವಿಕಲೆ ಇರ್ಬೇಕ? ಪಾಲು ಏಕ ಪಾಲು ಜೊತೆಲುಟ್ಟು ತಂಗಿನೇ ಅಲ್ಲ ಅಂತ ಹೇಳ್ತೀಯಾ? ನಿನ್ ಗೊತ್ತೇನೋ ನಾವಿಬ್ರು ನಿನ್ಗೋಸ್ಕರ ಎಷ್ಟು ಕೊರಗಿದ್ದೀವಿ ಅಂತ. ಈ ನಮ್ ತಂಗಿ ನನ್ನ ಅಣ್ಣ ಬೇಗ ಸಿಗ್ಲಿ ಅಂತ ಎಷ್ಟು ದೇವ್ರಿಗೆ ವ್ರತ ಮಾಡಿ ಎಷ್ಟು ಹರಕೆ ಕಟ್ಟಿದ್ದಾಳೆ ಅಂತ ನಿನ್ ಗೊತ್ತಿಲ್ಲಪ್ಪ. ಬೋರೆ ದೇವ್ರಿಗೆ ವಿಶೇಷವಾದ ಹರಕೆ ಕಟ್ಟಿದ್ದಾಳೆ ಕಣ. ಮಿಸ್ಟರ್ ಸಂಧ್ಯಾ ನನ್ನ ತಂಗಿನೇ ಆಗಿರ್ಬೋದೇನೋ, ಆದ್ರೆ ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಎತ್ತ ಮಕ್ಕಳನ್ನ ಕಾಮಾಂಧನಾಗಿ ಬೀದಿ ಪಾಲ್ ಮಾಡ್ದ. ಆದ್ರೆ ನಿನಗೊಮ್ಮ ತಮ್ಮ ಇದ್ದಾನೆ ಅದನ್ನು ಮರ್ತು ಬೀದಿ ಪಾಲ್ ಮಾಡಿ ದೂರ ಬಂದಿಯಲ್ಲ. ನಿನ್ ತಮ್ಮನ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಅವತ್ತೇ ಹುಡಿಕೊಂಡ್ ಬರ್ತಿದ್ದೆ. ಹಲೋ, ಅದಾಗಲ್ಲಪ್ಪ. ನಾನು ಸಾಕು, ನಿನ್ನ ಕನಿಕರದ ನುಡಿ ಮುತ್ಕೊಳ್ಳು ನನಗ್ ಬೇಕಾಗಿಲ್ಲ. ಅಣ್ಣ, ಹಳೆ ಘಟನೆಗಳನ್ನ ಮನ್ಸಲ್ಲಿ ಇಟ್ಕೊಂಡು ನೊಂದ್ಕೋಬೇಡ. ಏನೋ ತಪ್ಪು ನಡೆದೋಗಿರ್ಬೋದು. ಇವಾಗ ನಮ್ ಜೊತೆ ಮನೆಗ್ ಬಾ, ನಿಧಾನ ಕೂತು ಮಾತಾಡೋಣ ಅಣ್ಣ. ಬಾಣ ನಮ್ಮ ಮನೆಗೆ. ಹೌದು ಕಣಪಾಲು, ಆ ಸಂದರ್ಭದಲ್ಲಿ ನನ್ಗೆ ಏನೊಂದೋ ಒಳಿಲಿಲ್ಲಪ್ಪ. ದಯವಿಟ್ಟು ನಮ್ಗೆ ಸಂಸಿ ಬಾರ, ಮನೆಗೆ ಹೋಗೋಣ ಬಾಪ. ಅದೆಂದಿಗೂ ಸಾಧ್ಯ ಇಲ್ಲ. ಅಂದಿನಿಂದ ಇಂದಿನವರೆಗೂ ಒಡೆಯರ ಮನೆಯಲ್ಲಿ ತುತ್ತನ್ನ ಕೊಟ್ಟು ಮನೆಗಿಂತ ಹೆಚ್ಚಾಗಿ ನೋಡಿಕೊಂಡಿರುವ ಒಡೆಯರ ಮನೆ ಬಿಟ್ಟು ನಾನು ಎಂದೂ ಬರಲ್ಲ. ಇನ್ನೊಂದು ಸಾರಿ ನನ್ನ ಆ ಜನ್ಮ ಸತ್ರ ಒಡೆಯನ ವಿಷಯ ಎತ್ತಿದ್ರೆ ನಿನ್ನ ತಮ್ಮ ಅಂತಾನು ನೋಡ್ದೆ ಇಲ್ಲ ಕತ್ತರಿಸ್ಬಿಡ್ತೇನೆ ಕಣ. ಮಿಸ್ಟರ್,
ಇದು ಒಡೆಯರ್ ಸಾಕಿರೋ ಗುಂಡ್ಗೆ ಕಣ. ಈ ಗುಂಡ್ಗೆ ನಾ ಮುಟ್ಟೋಕು ಕೊಳ್ಳೋಕು ಒಡೆಯರ್ ಮಾತ್ರ ಅಧಿಕಾರ ಇರೋದು. ಪಾಲು ಪಾಲು ಏನಾಗಿದೆಯೋ ನಿನ್ಗೆ? ನ್ಯಾಯ ಹೇಳೋ ಗಟ್ಟಿ ಪಿಂಡಗಳು ಯಾವತ್ತೂ ಉದ್ಧಾರ ಆಗಲ್ಲಪ್ಪ, ಯಾವತ್ತೂ ಉದ್ಧಾರ ಆಗಲ್ಲ. ನಮ್ ತಂದೆ ಯಾರು ಮಾಡಿದಾರು ತಪ್ಪೇನು ಮಾಡಿಲ್ಲ ಕಣ. ಆದ್ರೆ ಆ ಒಡೆಯ ಯಾವನ್ಗೂ ನೀಡದೇ ಇರೋ ತೀರ್ಪು ನೀಡಿ ನಮ್ಮನ್ನ ಬಲಿ ತಕೊಂಡು ನಮ್ಮನ್ನ ತಪ್ಪಲಿಗಳನ್ನ ಹಂಗ್ ಮಾಡ್ಬಿಟ್ಟ ಆ ರಾಕ್ಷಸ. ರಾಕ್ಷಸ ಅವರೆಲ್ಲ ನೀನು. ಇಂಥ ಕೆಟ್ಟ ತಂದೆಗೆ ಹುಟ್ಟಿದ್ವಲ್ಲ ಅಂತ ಪಶ್ಚಾತ್ತಾಪ ಪಡೆದೆ ವಿಷ ಕಾರುತ್ತಿರುವ ನೀನು ಮನುಷ್ಯನೇ ಅಲ್ಲ, ಧರ್ಮರಾಜನ ಮೀರಿಸಿದ ಕಿರಾತಕ. ಈಗ್ಲೂ ಕಾಲ ಮಿಂಚಿಲ್ಲ. ಒಡೆಯರ್ ಕಾಲು ಇಟ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊ, ನೀವು ಓದಕ್ ತಕ್ಕ ಕೆಲ್ಸ ಕೊಡಿಸ್ತೀನಿ. ಕೆಲಸ ಅದು ಈ ಕೀರ್ತನ ಒಡೆಯನ ಕಾಲಿಡುದು ಅದೆಂದಿಗೂ ಸಾಧ್ಯ ಇಲ್ಲ ಕಣ. ಆರ್ಯರ ಬ್ರಹ್ಮಾದಿಗಳೇ ಬಂದರು ಸರಿ, ನಾನವನ ಕಾಲಿಡಿಯಲ್ಲ ಕಣ. ಅವನೇ ಆ ಒಡೆಯನ ಬಂದು ನನ್ನ ಕಾಲಿಡಿದು ಕೀರ್ತನ್ ನನ್ನ ಮನೆತನದ ಮಾನ ಕಾಪಾಡಿ ಕೀರ್ತನ್ ಅಂತ ಬೇಡ್ಕೊಳ್ತಾನೆ. ನೋಡ್ತಾ ಇರೋ ನೀನ್ ಕೀರ್ತನ ಅಲ್ಲ ಕಣ, ಕಿರಾತಕ. ಈ ಪಾಲಾಕ್ಷ ಇರೋವರೆಗೂ ಒಡೆಯರ ಒಂದೇ ಒಂದು ರೋಮನ್ ಒಳ್ಳೆ ಸಿಕ್ಕಾಗಲ್ಲ. ಮೈಂಡೆಡ್